ಮತ್ತೊಂದು ಕಡೆ ರಮ್ಯಾ ದರ್ಶನ್ ಇವರೆಲ್ಲ ಒಟ್ಟಿಗೆ ಅಭಿನಯಿಸಿರುವಂಥದ್ದು. ನಮಗೆ ಯಾವ ಅಭಿಮಾನಿಗಳು ಬೇಕಾಗಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯವಾಗಿಯೂ ಕೂಡ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳೇನಿದೆ ಇದು ಬಹಳಷ್ಟು ಸುದ್ದಿಯಲ್ಲಿದೆ. ರಾಜಕೀಯ ವರ್ಗದಲ್ಲೂ ಕೂಡ ಕೆಲವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಏನು ಹೇಳಿದ್ದಾರೆ ಅಂದರೆ, ಅವರಿಬ್ಬರು ಒಟ್ಟಿಗೆ ಸಿನಿಮಾ ಮಾಡಿದಂಥವ್ರು, ಈಗ ಯಾಕೆ ಏನು ಸಮಸ್ಯೆ ಆಗಿದೆಯೋ ಗೊತ್ತಿಲ್ಲ, ಈ ಫ್ಯಾನ್ಸ್ ವಿಚಾರವಾಗಿ ವಾರು ಮತ್ತೊಂದು ನಮಗಿದೆಲ್ಲ ಬೇಕಿಲ್ಲ ಅಂತ ಹೇಳ್ತಿದ್ದಾರೆ. ರಮ್ಯಾ ಮತ್ತು ದರ್ಶನ್ ಅವರು ಅವರೇ ಸಿನಿಮಾದಲ್ಲಿ ಜೋಡಿಗಳ ಆಕ್ಟ್ ಮಾಡಿದ್ದಾರೆ, ಅವ್ರನ್ನೇ ಕೇಳಿಗಳು. ನಮ್ ಯಾವ ಅಭಿಮಾನಿಗಳು ಇರೋ ನನ್ಗೆ ಬೇಕಾಗಿಲ್ಲಪ್ಪ. ರಮ್ಯಾ ಮತ್ತು ದರ್ಶನ್ ಅವರು ಅವರೇ ಸಿನಿಮಾದಲ್ಲಿ ಜೋಡಿಗಳ ಆಕ್ಟ್ ಮಾಡಿದ್ದಾರೆ, ಅವ್ರನ್ನೇ ಕೇಳಿಗಳು. ಸೋಷಿಯಲ್ ಮೀಡಿಯಾಗಳು ಸಮಾಜಕ್ಕೆ ಕಂಟಕ. ಎಲ್ಲೂ ಸಲ್ಲದವರು ಸೋಷಿಯಲ್ ಮೀಡಿಯಾದಲ್ಲಿ ಸಲ್ತಾರೆ. ಕೇಂದ್ರ ಮಾಜಿ ಸಚಿವ ಡಿ.ವಿ. ಸದಾನಂದ ಗೌಡರ ಹೇಳಿಕೆ ಇದು. ನಾನು ಅದ್ರ ಬಗ್ಗೆ ನೋಡೂ ಇಲ್ಲ, ಇದು ಮಾಡಿಯೂ ಇಲ್ಲ. ವೈಯಕ್ತಿಕವಾಗಿ ಯಾರ್ಯಾರು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಅದನ್ನು ಭಾರಿ ವಿಮರ್ಶೆ ಮಾಡುವಂಥದ್ದು ಖಂಡಿತ ಸರಿಯಲ್ಲ, ಅಗತ್ಯನೂ ಇಲ್ಲ. ಸರ್, ಈಗ ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಅದು ಬೆಕ್ಕು, ನಾಯಿ, ನರಿ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರಭಾವಗಳನ್ನು ಬೀರುವಂಥದ್ದು, ಇನ್ನೊಬ್ಬನ ಚಾರಿತ್ರ್ಯ ವಧೆ ಮಾಡುವಂಥದ್ದು. ಇದು ಇವತ್ತಿನ ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಏನು ನಾನೇ ಕೂತ್ಕೊಂಡು ಬರೆಯೋದಲ್ವಾ, ನೀವೇನು ಪ್ರಶ್ನೆ ಕೇಳೋದಿಲ್ಲಲ್ಲ, ನಾನೇ ಕೂತ್ಕೊಂಡು ನನಗೆ ಖುಷಿ ಬಂದಾಗೆ ಬರೆದು ಬಿಡೋದು. ನಿಮ್ಮನ್ನು ನೋಡಿದರೆ ನಮಗೆ ಸ್ವಲ್ಪ ಹೆದರಿಕೆ, ಏನಾದ್ರು ಬೇರೆ ಒಂದು ಪ್ರಶ್ನೆ ಕೇಳುವಿರಾ ಅಂಥೇಳಿ. ಸೋಷಿಯಲ್ ಮೀಡಿಯಾದಲ್ಲಿಲ್ಲ. ಸೋಷಿಯಲ್ ಮೀಡಿಯಾ ಇವತ್ತು ಸಮಾಜಕ್ಕೆ ಕಂಟಕವಾಗಿ ಪ್ರಾರಂಭ ಆಗ್ತಾಯಿದೆ. ಅಲ್ಲಿ ಎಲ್ಲವೂ ಅಂತ ಹೇಳೋದಿಲ್ಲ, ಹೆಚ್ಚಿನ ಭಾಗದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಬೇರೆ ಎಲ್ಲಿಯೂ ಸಲ್ಲದವರು ಅಲ್ಲಿ ಸಲ್ತಾರೆ, ಎಲ್ಲಿಯೂ ಸಲ್ಲದವರು ಸೋಷಿಯಲ್ ಮೀಡಿಯಾ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಈಗ ಬಂದಂಥ ಸ್ಟೇಟ್ಮೆಂಟ್ಗಳು, ಈಗ ನಾನು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ಇದರಲ್ಲಿ ರೈತರು ಆರ್ಗ್ಯಾನಿಕ್ ಹೋಗಬೇಕು, ರೈತರು ನ್ಯಾನೋ ಯೂಸ್ ಮಾಡುವುದರಿಂದ ಹೆಚ್ಚು ಒಳ್ಳೆಯದಾಗ್ತದೆ, ಇದನ್ನೆಲ್ಲ ಯಾರು ಹಾಕ್ತಾರಾ?